ಶ್ರೀ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ಪ್ರಸ್ತುತಪಡಿಸ್ತಿರುವಂಥ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವೆಲ್ಲರೂ ಭಗವದ್ಗೀತೆ ಎಂಬ ಗಂಗೆಯಲ್ಲಿ ಮಿಂದು ನಾವು ಇವತ್ತು ಪವಿತ್ರರಾಗೋಣ. ಭಗವದ್ಗೀತೆಯ 16ನೇ ಅಧ್ಯಾಯದ ಶ್ಲೋಕಗಳ ವ್ಯಾಖ್ಯಾನ, ಅದರ ಭಾವಾರ್ಥದ ನಿರೂಪಣೆ, ಇದರ ಜೊತೆಗೆ 16ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣ, ಈ ಎರಡೂ ವಿಧವಾದ ಕಾರ್ಯಕ್ರಮಗಳಲ್ಲಿ ತಾವು ತುಂಬು ಮನಸ್ಸಿನಿಂದ ಪಾಲ್ಗೊಳ್ಳಬೇಕು. ಭಗವಂತ ಶ್ರೀಕೃಷ್ಣ ತಾನು ಅತ್ಯಂತ ಶ್ರದ್ಧೆಯಿಂದ ಅರ್ಜುನನನ್ನು ಮಾಧ್ಯಮವನ್ನಾಗಿಟ್ಟುಕೊಂಡು ನೇರವಾಗಿ ನಮ್ಮ ಮನಸ್ಸನ್ನು ತಟ್ಟುತ್ತಾ ಇದ್ದಾನೆ ಅನ್ನೋ ಜಾಗ್ರತೆ ನಮಗಿರಬೇಕು. ಅರ್ಜುನನಿಗೆ ಹೇಳ್ತಾ ಇಲ್ಲ ಈ ಮಾತನ್ನು. ಅರ್ಜುನ ಇಂಥ ಸ್ವಭಾವಗಳನ್ನು ಆತ ಪ್ರದರ್ಶನವೂ ಮಾಡಿಲ್ಲ. ಆದ್ದರಿಂದ ಆ ಕಾಲದ ಜನಗಳನ್ನೂ ಮಾದರಿಯನ್ನಾಗಿಟ್ಟುಕೊಂಡು ಜೊತೆಗೆ ಸಾರ್ವಕಾಲಿಕವಾಗಬೇಕು ಭಗವದ್ಗೀತೆ. ಕೇವಲ ದ್ವಾಪರ ಯುಗದಲ್ಲಿದ್ದ ಕೌರವರು, ಪಾಂಡವರು, ಆ ಕಾಲದಲ್ಲಿದ್ದ ಪ್ರಜಾ ಸಂಪತ್ತು, ಇವರುಗಳು ಮಾತ್ರ ಭಗವಂತನ ಲಕ್ಷ್ಯ ಅಲ್ಲ. ಮುಖ್ಯವಾಗಿ ಮುಂದೆ ಬರುವ ಕಲಿಯುಗದಲ್ಲಿ 4,32,000 ವರ್ಷಗಳಷ್ಟು ದೀರ್ಘದಾದ ಕಲಿಯುಗ. ಈ ಕಲಿಯುಗದಲ್ಲಿ ಬರತಕ್ಕಂಥ ವ್ಯಕ್ತಿಗಳ ಸ್ವಭಾವ ಏನು, ಅವರು ಯಾವ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ, ಇದೆಲ್ಲವನ್ನು ಮನಗೊಂಡ ಕೃಷ್ಣ ವಿಶೇಷವಾಗಿ ಕಲಿಯುಗದ ಜನಗಳನ್ನು ತಿದ್ದಬೇಕು. ಭಗವದ್ಗೀತೆಯ ಪಾರಾಯಣವನ್ನು ಮಾಡಿದರೆ ಅವುಗಳ ಅರ್ಥವನ್ನು ಅವರ ಮನಸಾರೆ ಅವುಗಳನ್ನು ಇಚ್ಛಿಸಿ ತಮ್ಮ ಮನಸ್ಸಿನಲ್ಲಿ ಅಳವಡಿಸ್ಕೊಂಡ್ರೆ ನಿಶ್ಚಿತವಾಗಲೂ ಉತ್ತಮ ವ್ಯಕ್ತಿಗಳು ಆಗಬೇಕು ಅನ್ನೋ ಭಾವನೆಯಿಂದಲೇ ಕೃಷ್ಣ ಇವತ್ತಿನ ಯುಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೇನು ಭಾವನೆಗಳು ಮೂಡ್ತಾ ಇದೆ ಅದೆಲ್ಲವನ್ನು ಸ್ಪಷ್ಟವಾಗಿ ಈ ಶ್ಲೋಕಗಳಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆಡ್ಯೋಸ್ಮಿ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ಯಾರನ್ನು ಕೇಳಿದ್ರೂ ಈ ಮಾತುಗಳು ಇವತ್ತು ಕೇಳಿಸ್ತಾ ಇದೆ. ನನಗೆ ಯಾರು ಸರಿಸಮಾನರಿದ್ದಾರೆ, ನನ್ನಷ್ಟು ಬುದ್ಧಿವಂತರು ಯಾರು, ನನ್ನಷ್ಟು ಧನವಂತರು ಯಾರು, ನಾನೇ ದೊಡ್ಡ ಅಧಿಕಾರಿ, ಎಲ್ಲದಕ್ಕೂ ನಾನು ಅನ್ನೋ ಅಹಂಕಾರದ ಪರಮಾವಧಿಯನ್ನು ಇನ್ನೂ ಕಲಿಯುಗ ಪ್ರಾರಂಭವಾಗಿ 5,000 ಚಿಲ್ಲರೆ ವರ್ಷಗಳಲ್ಲಿ ಈಗಲೇ ಕಾಣ್ತಾ ಇದ್ದೇವೆ. ಇನ್ನು 27,000ದಷ್ಟು ವರ್ಷಗಳು ಇನ್ನೂ ಬಾಕಿ ಇದೆ. 4,27,000ದಷ್ಟು ವರ್ಷಗಳು ಇನ್ನೂ ಕಲಿಯುಗದಲ್ಲಿದೆ. ಇನ್ನು ಮುಂದೆ ಎಂಥೆಂಥ ಮಾತುಗಳನ್ನು ನಾವು ಕೇಳಬಹುದು ಅಂತ ಆಲೋಚನೆ ಮಾಡಬೇಕು. ಆ ದೃಷ್ಟಿಯಿಂದಲೇ ಮನೆ ಮನೆಗಳಿಗೆ ಭಗವದ್ಗೀತೆಯನ್ನು ತಲುಪಿಸುವ ಕಾರ್ಯಕ್ರಮದಂತೆ ವೆಂಕಟೇಶ್ವರ ಭಕ್ತವಾಹಿನಿ ಈ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗೋಣ. ವಾಚನ ಕಾರ್ಯಕ್ರಮವನ್ನು ಇದೀಗ ಇಲ್ಲಿ ಆಗಮಿಸಿರತಕ್ಕಂಥ ಪೂಜ್ಯ ಆಚಾರ್ಯರು ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಭಾಗಿಗಳಾಗೋಣ. ಅನಂತರದಲ್ಲಿ ಪ್ರವಚನ ಕಾರ್ಯಕ್ರಮದಲ್ಲೂ ತಾವು ಭಾಗವಹಿಸಬೇಕು ಅಂತ ತಿಳಿಸ್ತಾ, ಓಂ ನಮೋ ವೆಂಕಟೇಶಾಯ. ಸಂಕಲ್ಪದ ಕಾರ್ಯವು ನಮ್ಮಿಂದ ನಡಿಬೇಕಾಗಿದೆ. ಅದರ ಆದಿಯಲ್ಲಿ ಗುರು ಪ್ರಾರ್ಥನೆಯನ್ನು ಮಾಡಬೇಕು. ಕೃಷ್ಣ ಪರಮಾತ್ಮನು ಸಾಕ್ಷಾತ್ ಲೋಕದ ಗುರು ಆಗಿದ್ದರೂ, ಎಲ್ಲ ಬಲ್ಲವನಾಗಿದ್ದರೂ ಅರ್ಜುನನಿಗೆ ಪಾಶುಪತಾಸ್ತ್ರಗಳ ಮಂತ್ರವನ್ನು ರುದ್ರನಿಂದಲೇ ಉಪದೇಶ ಮಾಡಿಸ್ತಾನೆ. ಅವನಿಗೆಲ್ಲ ಗೊತ್ತು, ಎಲ್ಲ ಅಸ್ತ್ರಗಳ ಒಂದು ಜ್ಞಾನವೂ ಅವನಿಗಿದೆ. ಆದರೂ ಗುರುಗಳ ಮೂಲಕವಾಗಿ ನಡೆದರೆ ಆ ವಿದ್ಯೆ ಫಲ ಕೊಡುತ್ತದೆ ಎಂಬುವ ಏಕೈಕ ದೃಷ್ಟಿಯಿಂದ ಕೃಷ್ಣ ಪರಮಾತ್ಮನು ಕೂಡ ಗುರುಗಳ ಭಕ್ತಿಯನ್ನು ತೋರಿಸಿದ್ದಾನೆ. ಹಾಗಾಗಿ ನಾವೆಲ್ಲ ಗುರು ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಮುಂದೆ ಶ್ರೀನಿವಾಸನ ಪ್ರಾರ್ಥನೆ. ಲಕ್ಷ್ಮೀದೇವಿ ಹೀಗೆ ಇಚ್ಛೆಪಡ್ತಾಳಂತೆ, ನನ್ನನ್ನು ಸ್ವತಂತ್ರವಾಗಿ ಕೇವಲ ನನ್ನ ಪ್ರಾರ್ಥನೆ ಮಾಡಬೇಡಿ,
ನನ್ನ ಒಡೆಯನಾದ ವೆಂಕಟರಮಣನೊಂದಿಗೆ ಪ್ರಾರ್ಥಿಸಿ ಅಂತ ಅವಳು ಇಚ್ಛೆ ಪಡ್ತಾಳೆ. ವೆಂಕಟರಮಣನು ಕೂಡ ಹೀಗಿಚ್ಛೆ ಪಡ್ತಾನೆ, ನನ್ನನ್ನು ಮಾತ್ರ ಧ್ಯಾನ ಮಾಡಬೇಡಿ, ಲಕ್ಷ್ಮಿಯೊಂದಿಗೆ ಸೇರಿಸಿ ನನ್ನನ್ನು ಧ್ಯಾನ ಮಾಡ್ರಿ, ನಾವಿಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ನೆಲೆಸ್ತೇವೆ ಅಂತ ಅವರ ಇಚ್ಛೆ ಇದೆ. ಹಾಗಾಗಿ ನಮ್ಮ ಜಗತ್ತಿಗೆ ತಂದೆ ತಾಯಿಗಳಾದ ಅವರ ಒಂದು ಮಿಲಿತವಾಗಿರುವಂತಹ ಶ್ರೀನಿವಾಸ ಎರಡೂ ಸೇರಿಬಿಟ್ಟಿದೆ ಅಲ್ಲಿ. ಹಾಗಾಗಿ ಶ್ರೀಯನ್ನು ತನ್ನ ವಕ್ಷಸ್ಥಲದಲ್ಲಿ ಧರಿಸಿರುವಂತಹ ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಮುಂದೆ ಸಂಕಲ್ಪವನ್ನು ಮಾಡಬೇಕು. ನಮ್ಮ ಅಭೀಷ್ಟಗಳನ್ನು ದೇವರಲ್ಲಿ ನಾವು ಹೇಳಿಕೊಳ್ಳಬೇಕು. ಆ ಅಭೀಷ್ಟ ಏನಾಗಿರಬೇಕು ಅಂದರೆ ಲೋಕಕಂಟಕ ಆಗಿರಬಾರದು. ಹಿರಣ್ಯಕಶಿಪು ತಪಸ್ಸೇ ಮಾಡಿದ, ಆದರೆ ಅದರಿಂದ ಲೋಕಾನಾಂ ಕ್ಷೋಭ ಕೃದ್ಭವೇ, ಲೋಕಕ್ಕೆ ಕೆಟ್ಟದೇ ಆಯಿತೇ ಹೊರತು ತಪಸ್ಸಿನಿಂದ ಒಳ್ಳೆಯದಾಗಲಿಲ್ಲ ಅಂತಾರೆ. ಹಾಗಾಗಿ ನಮ್ಮ ಸಂಕಲ್ಪ ಲೋಕಕ್ಕೆ ಹಿತ ಆಗಬೇಕು, ನಮಗೂ ಹಿತ ಆಗಬೇಕು. ಅಂತಹ ಸತ್ಸಂಕಲ್ಪ ಇದ್ದರೆ ಅದು ಭಗವಂತ ನಮ್ಮ ಎಲ್ಲ ಸಂಕಲ್ಪವನ್ನು ಈಡೇರಿಸ್ತಾನೆ. ಅಂತಹ ಸತ್ಸಂಕಲ್ಪವನ್ನು ನಾವು ಸೇರಿ ಮಾಡೋಣ. ಶ್ರೀಮದ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲ ಕೃಷ್ಣ ಪ್ರೇರಣಯ ಶ್ರೀ ಗೋಪಾಲ ಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಷೋಡಶಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ಶ್ರೀಕೃಷ್ಣನ ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಯತ್ಕೃತೆ ದಶಭಿರ್ವರ್ಷೈಃ ತದನ್ಹಾತ್ ಪ್ರಾಪ್ಯತೆ ಕಲೌ. 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಕೃತಯುಗದಲ್ಲಿ ಏನು ಪುಣ್ಯ ಸಂಪಾದನೆ ಮಾಡ್ತೇವೆ, ಅದು ಕೇವಲ ಕಲಿಯುಗದಲ್ಲಿ ಒಮ್ಮೆ ಕೃಷ್ಣಾಯ ನಮಃ ಅಂದರೆ ಸಂಪಾದನೆ ಮಾಡ್ತಾ ಇದ್ದೇವೆ. ಎಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ದೇವರು. ಯಾಕೆಂದರೆ ಈ ಕಲಿಯುಗದ ದೇವನೇ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಕೃಷ್ಣ ಸ್ತೋತ್ರ ಹೇಳುವುದು ನಿಮ್ಮೆಲ್ಲರ ಪುಣ್ಯವಾಗಿದೆ. ನಾವೆಲ್ಲ ಸೇರಿ ಕೃಷ್ಣ ಪ್ರಾರ್ಥನೆ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆ ನಮ್ಮ ಭಾರತದಲ್ಲಿ ಬಹಳ ಇಂದಿಗೂ ಕೂಡ ಅದರ
ಒಂದು ಪವರ್ ಇದೆ. ನಮ್ಮ ಶಾಸ್ತ್ರದಲ್ಲಿ ಹೇಳುವಾಗ 4 ಗಕಾರಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಅದರಲ್ಲಿ ಗ ಗಾ ಗಿ. ಗ ಅಂದರೆ ಗಂಗಾ, ಗಾ ಅಂದರೆ ಗಾಯತ್ರಿ, ಗಿ ಅಂದರೆ ಗೀತಾ. ಗಾ ಗಾ ಗೀ ಅಂತ ಅಷ್ಟು ಗೀತೆಗೆ ಪ್ರಾಮುಖ್ಯತೆ ಇದೆ. ಅಂತಹ ಗೀತೆಯ ಪ್ರಾರ್ಥನೆಯನ್ನು ನಾವು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ, ಶಾಸ್ತ್ರೇಷು ಭಾರತಂ ಸಾರಂ, ತತ್ರ ನಾಮ ಸಹಸ್ರಕಂ, ತತ್ರ ನಾಮ ಸಹಸ್ರಕಂ, ವೈಷ್ಣವಂ ಕೃಷ್ಣ ಗೀತಾ ಚ, ವೈಷ್ಣವಂ ಕೃಷ್ಣ ಗೀತಾ ಚ, ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಜಸಾ. ವ್ಯಾಸರ ಪ್ರಾರ್ಥನೆ ಅತ್ಯಗತ್ಯ. ಯಾಕೆ ಅಂದರೆ ಯಾವುದೇ ವೇದ, ಯಾವುದೇ ತರಹದ್ದನ್ನು ನಾವು ಹೇಳುವಾಗಲೂ ಋಷಿ ಛಂದಸ್ಸನ್ನು ಹೇಳಬೇಕು ಅಂತಾರೆ. ಹಾಗಾಗಿ ವ್ಯಾಸರು ಮಾಡಿದ ಪುರಾಣಗಳು, ಭಾಗವತ, ಭಗವದ್ಗೀತಾ ಪ್ರತಿಯೊಂದು ಕೂಡ ಋಷಿಗಳೇ ವ್ಯಾಸರು. ಹಾಗಾಗಿ ಋಷಿಯ ಪ್ರಾರ್ಥನೆ ಇಲ್ಲದೆ ಹೋಗುವಾಗ ಇಲ್ಲ. ಹಾಗಾಗಿ ವ್ಯಾಸರು ನಮಗೆ ವಿಶೇಷವಾದ ಬುದ್ಧಿಶಕ್ತಿಯನ್ನು ನೀಡಲಿ ಎಂಬುವ ಸ್ತೋತ್ರವನ್ನು ನಾವು ಮಾಡೋಣ. ವೇದವ್ಯಾಸ ಗುಣಾವಾಸ, ವೇದವ್ಯಾಸ ಗುಣಾವಾಸ, ವಿದ್ಯಾಧೀಶ ಸತಾಂ ವಶ, ವಿದ್ಯಾಧೀಶ ಸತಾಂ ವಶ, ಮಾಂ ನಿರಾಶಂ ಗತಕ್ಲೇಶಂ, ಮಾಂ ನಿರಾಶಂ ಗತಕ್ಲೇಶಂ, ಕುರುವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಇಲ್ಲಿಯವರೆಗೂ ವ್ಯಾಸರ ಪ್ರಾರ್ಥನೆಯೊಂದಿಗೆ ನಾವು ಈ ಸಂಕಲ್ಪದ ಕಾರ್ಯವನ್ನು ಮುಗಿಸಿ, ಮುಂದೆ ಪೂಜ್ಯರಾಗಿರುವ ಆಚಾರ್ಯರು ನಮಗೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಮುಂದಿನ ಭಾಗದ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅಂತಹ ಅಭಯಂ ಸತ್ವ ಸಂಶುದ್ಧಿ, ಯಾರು ಈ ಷೋಡಶಾಧ್ಯಾಯದ ಪ್ರಾರ್ಥನೆಯನ್ನು ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ಎಲ್ಲ ತರಹದಿಂದಲೂ ಭೂತ ಪ್ರೇತಗಳಿಂದ ಅಥವಾ ಸಿಡಿಲು ಮಳೆ, ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕದಿಂದ ಅಭಯ ಪ್ರದಾನ, ಸತ್ವ ಸಂಶುದ್ಧಿ, ಮನಸ್ಸಿನಲ್ಲಿರುವ ಕಾಮಕ್ರೋಧಗಳ ನಿವೃತ್ತಿ, ಇವೆಲ್ಲ ಉಂಟಾಗ್ತದೆ ಎಂಬುದೇ ಈ ಒಂದು ಅಧ್ಯಾಯದ ಫಲಶ್ರುತಿವಾಗಿದೆ. ಅಂತಹ ಅಧ್ಯಾಯದ ಇನ್ನೂ ಕೆಲವು ಭಾಗಗಳನ್ನು ನಮಗೆ ಉಣಬಡಿಸಬೇಕು ಅಂತ ಆಚಾರ್ಯರಲ್ಲಿ ಕೇಳ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಅದನ್ನು ಭಕ್ತಿಯಿಂದ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆ ಸಮಗ್ರ ನಾಡಿನ ಜೀವನದಿ ಅದು. ಆ ನದಿಯಲ್ಲಿ ಮಿಂದಂಥವರು ಕೃತಾರ್ಥರಾಗುತ್ತಾರೆ. ಪೂರ್ಣವಾಗಿ ಭಗವದ್ಗೀತೆ ಏನು ಪ್ರವಾಹ ತುಂಬಿ ಹರಿಯುವ ನದಿ ಪ್ರವಾಹ ಅದು. ಆ ಪ್ರವಾಹದಲ್ಲಿ ಮುಳುಗೆದ್ದಂಥವರು, ನಿರಂತರವಾಗಿ ಅದರಲ್ಲಿ ಅವಗಾಹನೆಯನ್ನು ಮಾಡತಕ್ಕಂಥ ವ್ಯಕ್ತಿಗಳು ವಿರಜಾ ನದಿಯನ್ನು ದಾಟಿಕೊಂಡು ಮೋಕ್ಷವನ್ನು ಖಂಡಿತವಾಗಲೂ ಪಡೀತಾರೆ. ಆದ್ದರಿಂದಲೇ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರವಿಸ್ತರೈ ಅಂತ ಮಾತುಗಳನ್ನು ಆಡಿದ್ದು. ಆದ್ದರಿಂದ ಅಂಥ ಭಗವದ್ಗೀತೆಯನ್ನು ಜಗತ್ತಿಗೆ ನೀಡಿದಂಥ ಶ್ರೀನಿವಾಸ ಕೃಷ್ಣ ಅವನ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಭಗವಂತ 16ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ದೈವೀ ಸಂಪತ್ತನ್ನು ನಿರೂಪಣೆ ಮಾಡ್ತಾ ಆ ದೈವೀ ಸಂಪತ್ತಿನ ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಇದ್ದೇವೆ. ದ್ವಿತೀಯ ಶ್ಲೋಕದಲ್ಲಿ ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ದಯಾ ಭೂತೇಷು ಅಲೋಲುತ್ವಂ ಮಾರ್ದವಂ ಹ್ರೀಹಿ ಅಚಾಫಲಂ. ಭಗವಂತ ಕೃಷ್ಣ ಇದನ್ನೆಲ್ಲ ಹೇಳ್ದ. ಇಷ್ಟೆಲ್ಲ ಗುಣಗಳಿದೆ ದೈವಿ ಸಂಪತ್ತಂದರೆ. ಎಲ್ಲವನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ. ಒಂದೊಂದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಂತೆ ಮತ್ತೊಂದು ಗುಣವನ್ನು ನೀವು ನಿಮಗೆ ಗೊತ್ತಿಲ್ಲದೆ ಇದ್ದಂತೆ ಅಳವಡಿಸ್ಕೊಳ್ತೀರಾ. ಆದ್ದರಿಂದ ಎಲ್ಲ ಗುಣಗಳು ಪರಸ್ಪರ ಸಂಪರ್ಕವನ್ನು ಹೊಂದಿದಂಥ ಗುಣಗಳು. ಸದ್ಗುಣಗಳು ಯಾವಾಗಲೂ ಹಾಗೇನೆ. ಅದೇ ರೀತಿಯಾಗಿ ದುರ್ಗುಣಗಳು ಅಷ್ಟೇ. ಅದು ಒಂದಕ್ಕೆ ಸಂಬಂಧಪಟ್ಟಂಥವುಗಳು. ಒಬ್ಬ ವ್ಯಕ್ತಿ ಸುಳ್ಳು ಹೇಳಿತು ಅಂತಂದರೆ ಆ ಸುಳ್ಳನ್ನು ರಕ್ಷಣೆ ಮಾಡೋದಕ್ಕೆ ಮತ್ತಷ್ಟು ಸುಳ್ಳುಗಳನ್ನು ಹೇಳ್ತಾ ಹೋಗಬೇಕು. ಆ ಸುಳ್ಳುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಾನಾ ವಿಧವಾದ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ. ಆದ್ದರಿಂದ ಆ ಕೆಟ್ಟ ಕೆಲಸಗಳನ್ನು ಮಾಡಬೇಕಾದರೆ ಮತ್ತಷ್ಟು ಕ್ರೋಧವನ್ನು ಅಳವಡಿಸ್ಕೊಳ್ಬೇಕು, ಹಿಂಸೆಗಳನ್ನು ಮಾಡಬೇಕು. ಹೀಗೆ
ಒಂದೊಂದು ದುರ್ಗುಣಗಳಿಗೆ ಬಲಿಯಾದಂಥ ವ್ಯಕ್ತಿಗಳು ನಾನಾ ವಿಧವಾದ ದುರ್ಗುಣಗಳಿಗೆ ಗಣಿಗಳಾಗಿ ಹೋಗ್ತಾರೆ, ದಣಿಗಳಾಗಿ ಹೋಗ್ತಾರೆ. ಆದ್ದರಿಂದ ದುರ್ಗುಣಗಳನ್ನು ದೂರ ಇಟ್ಟು ಸದ್ಗುಣಗಳನ್ನು ಅಳವಡಿಸ್ಕೊಳ್ಬೇಕು. ಅದು ದೈವೀ ಸಂಪತ್ತು. ದೈವೀ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರೀಮತ ಅಂತ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ದರಿಂದ ದೈವೀ ಸಂಪತ್ತು ದೇವತೆಗಳ ಸ್ವಭಾವ ಇದ್ದಂತೆ ಇದು. ಸಜ್ಜನರ ಸ್ವಭಾವ ಸದ್ಗುಣಗಳು ಅದು ಯಾವುದು ಅಂತ ಎಲ್ಲವನ್ನು ಪಟ್ಟಿ ಮಾಡಿ ಭಗವಂತ ಹೇಳಿ, ಅಹಿಂಸಾ ಸತ್ಯಂ ಅಕ್ರೋಧ ತ್ಯಾಗದ ಬಗ್ಗೆ ವಿಚಾರವನ್ನು ಕಳೆದ ಸಂಚಿಕೆಯಲ್ಲಿ ಮಾಡ್ತಾ ಇದ್ವಿ. ಆದ್ದರಿಂದ ನಮ್ಮ ಪ್ರಾಚೀನರು ಪ್ರತಿಯೊಂದು ಶ್ಲೋಕಗಳನ್ನು ರಚನೆ ಮಾಡಬೇಕಾದರೂ ಕೂಡ ಅದರ ಹಿಂದೆ ಭಾರೀ ದೊಡ್ಡ ಉಪಕಾರವನ್ನು ಮಾಡತಕ್ಕಂಥ ಕ್ರಿಯೆಗಳನ್ನು ಅವುಗಳಲ್ಲಿ ಅಡಗಿಸಿಟ್ಟಿದ್ದರು. ಆದ್ದರಿಂದ ತ್ಯಾಗವನ್ನು ಅಳವಡಿಸ್ಕೊಳ್ಬೇಕು ಅಂತಂದರೆ ವಿಶೇಷವಾಗಿ ನಾವು ನಮ್ಮ ಮನಸ್ಸಿನಲ್ಲಿರುವ ಔದಾಸೀನ್ಯ ಏನಿದೆ ಔದಾಸೀನ್ಯವನ್ನು ಕಿತ್ತು ಹಾಕಬೇಕು. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು ಅಂತಂದರು. ಆಲಸ್ಯ ಅನ್ನೋದು ನಮ್ಮ ಶರೀರದಲ್ಲಿರತಕ್ಕಂಥ ದೊಡ್ಡ ಶತ್ರು. ಆದ್ದರಿಂದ ಅದನ್ನು ತ್ಯಾಗ ಮಾಡಬೇಕು. ತ್ಯಾಗ ಅಂದರೆ ಅದನ್ನು ತ್ಯಾಗ ಮಾಡಬೇಕು, ಆಲಸ್ಯವನ್ನು. ಯಾಕೆ ಅಂದರೆ ತಂದು ಕೊಟ್ಟಿರ್ತಾರೆ, ಯಾವುದೋ ಒಂದು ವಸ್ತುವನ್ನು ತಂದು ಕೊಟ್ಟಿರ್ತಾರೆ. ನೋಡಿ, ಈಗ ತೆಗೆದುಕೊಳ್ಳಿ ಅಂತ ಡಾಕ್ಟ್ರು ಏನಾದರೂ ಔಷಧಿ ಕೊಟ್ಟರೆ, ಅಯ್ಯೋ ಮತ್ತಷ್ಟು ತೊಗೊಂಡ್ರೆ ಸಾಕು, ನಾಳೆ ತೊಗೊಂಡ್ರೆ ಸಾಕು, ನಾಡಿದ್ದು ತೊಗೊಂಡ್ರೆ ಸಾಕು ಅಂತ ಔದಾಸೀನ್ಯವನ್ನು ಮಾಡ್ತು ಅಂದರೆ ರೋಗ ಉಲ್ಬಣೆಗೊಂಡು ಅವನ ಜೀವನಕ್ಕೆ ಸಂಚಕಾರ ಬಂದ್ಬಿಡುತ್ತೆ. ಆದ್ದರಿಂದ ಆಲಸ್ಯದಿಂದ ನಾನಾ ವಿಧವಾದ ಅನರ್ಥಗಳಾಗೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು. ಭಾರೀ ದೊಡ್ಡ ಶತ್ರು ಯಾವುದು ಅಂದರೆ ಆಲಸ್ಯ. ಆಲಸ್ಯವನ್ನು ಕಿತ್ತೊಗಿಬೇಕು. ನಾಸ್ತಿ ಉದ್ಯಮ ಸಮೋ ಬಂಧು ಕೃತ್ವಾಯಂ ನಾವಸೀದತಿ. ಪ್ರಯತ್ನ ಮಾಡಿದ ವ್ಯಕ್ತಿ ಯಾವತ್ತೂ ಜಗತ್ತಿನಲ್ಲಿ ಅಪಯಶಸ್ಸನ್ನು ಕಂಡಿಲ್ಲ. 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ನಿಜ. ಕಾಯಬೇಕು. ವ್ಯಕ್ತಿಗಳು ಕಾದರೆ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಇವತ್ತಲ್ಲ ನಾಳೆ ಅವನನ್ನು ಯಶಸ್ಸು ಅರಸ್ಕೊಂಡು ಬರುತ್ತೆ. ಯಶೋಭಾಗಿಯಾಗ್ತಾನೆ, ಔನ್ನತ್ಯವನ್ನು ಪಡೆದುಕೊಳ್ತಾನೆ ಆ ವ್ಯಕ್ತಿ. ಆದ್ದರಿಂದ ಆಲಸ್ಯವನ್ನು ಕಿತ್ತೊಯ್ಯಬೇಕು ಅನ್ನೋದನ್ನೇ ನಮ್ಮ ಮಹಾಭಾರತಾದಿ ಗ್ರಂಥಗಳಲ್ಲಿ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರೆ. ಅಮೃತ ತಂದುಕೊಡ್ತಾರೆ ಅಂತಿಟ್ಕೊಳ್ಳಿ. ಅಮೃತ ಕುಡಿಯಯ್ಯ, ಅಮೃತವನ್ನು ಸೇವನೆ ಮಾಡಿದ್ದರಿಂದ ನೀನು ಮರಣರಹಿತನಾಗ್ತೇನೆ ಅಂತಂದರೆ ಆಲಸ್ಯ ಏನಾದರೂ ಮಾಡಿ ಅದನ್ನು ಕುಡಿದೇ ಹೋದರೆ ಆಲಸ್ಯಂ ಅಮೃತಂ ವಿಷಂ ಅಂತಂದರು. ಅಮೃತವು ವಿಷವಾಗಿ ಪರಿಣಾಮ ಆಗಿಬಿಡುತ್ತೆ. ಆದ್ದರಿಂದ ಆಲಸ್ಯ ಮಾಡಬೇಡ. ಯಾವ ಕ್ಷಣದಲ್ಲಿ ಆ ಕೆಲಸವನ್ನು ಮಾಡಬೇಕು ಆ ಕ್ಷಣದಲ್ಲಿ ಮಾಡಬೇಕು. ಇಲ್ಲದೆ ಹೋದರೆ ಆಲಸ್ಯವನ್ನು ಮಾಡಿದ್ರೆ ಹೋಗೋಗುತ್ತೆ, ಅಮೃತವೂ ವಿಷವಾಗಿ ಹೋಗುತ್ತೆ ಅಂತ ತಿಳಿಸಿದ್ದು ನಮ್ಮ ಜೀವನದ ಎಲ್ಲ ಸುಖಗಳನ್ನು ಅಷ್ಟೇ ಯಾಕೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಅಂತೇನಿದೆ ಇದೆಲ್ಲವನ್ನು ಕಳ್ಕೊಳ್ತೇವೆ ಅಂತ ತಿಳಿಸಿದ್ರು. ಆದ್ದರಿಂದ ತ್ಯಾಗ ಅಂದರೆ ಆಲಸ್ಯವನ್ನೇ ತ್ಯಾಗ ಮಾಡಿ ನಾನಾ ವಿಧವಾಗಿರತಕ್ಕಂಥ ಕ್ರಿಯೆಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಶಾಂತಿ ಉಂಟಾಗತ್ತೆ. ಭಗವಂತನ ಹತ್ತಿರ ಸಾಗೋದಕ್ಕೆ, ಅವನ ಜ್ಞಾನ ಸಂಪಾದನೆ ಮಾಡೋದಕ್ಕೆ ದೊಡ್ಡ ಮಾರ್ಗವಾಗತ್ತೆ. ಆದ್ದರಿಂದ ಈ ತ್ಯಾಗದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಎಷ್ಟು ಮಹಾತ್ಮರಾದಂಥ ವ್ಯಕ್ತಿಗಳು ಎಷ್ಟು ತ್ಯಾಗಗಳನ್ನು ಮಾಡಿದ್ರು. ನಮ್ಮ ಪುರಾಣ ಮಹಾಭಾರತಾದಿ ಎಲ್ಲ ಕಥೆಗಳನ್ನು ಕೂಡ ನಿಧಾನವಾಗಿ ಈ ಗುಣಗಳ ಹಿನ್ನೆಲೆಯಲ್ಲಿ ಪರಿಶೀಲಿಸ್ತಾ ಹೋಗಬೇಕು. ಹೋದರೆ ಅನೇಕ ಕಥೆಗಳು ತ್ಯಾಗದ ಔಚಿತ್ಯವನ್ನು, ಅಹಿಂಸೆಯ ಔಚಿತ್ಯವನ್ನು, ಅಕ್ರೋಧದ ಔಚಿತ್ಯವನ್ನು, ಎಲ್ಲ ಗುಣಗಳ ಔಚಿತ್ಯವನ್ನು ನಮಗೆ ತೆರೆದಿಡ್ತಾ ಬರುತ್ತೆ. ಆದ್ದರಿಂದ ಎಲ್ಲ ಕಥೆಗಳು ಕೂಡ ಒಂದೊಂದು ಗುಣಗಳನ್ನು ಅದು ಪ್ರತಿನಿಧಿಸ್ತಾ ಇರುತ್ತೆ. ಒಂದೇ ಏನು 10 ಗುಣಗಳನ್ನು ಒಂದೊಂದು ಕತೆ ಪ್ರತಿನಿಧಿಸುತ್ತೆ. ನಿರಂತರವಾಗಿ ಅಭ್ಯಾಸವನ್ನು ಮಾಡಿದ್ದರಿಂದಲೇ ಅರ್ಜುನ ಮಹಾಬಿಲ್ಗಾರ ಅಂತ ಕರೆಸ್ಕೊಂಡ, ಸವ್ಯಸಾಚಿ ಅಂತ ಕರೆಸ್ಕೊಂಡ. ಶಬ್ದವನ್ನು ಕೇಳಿದ ಕೂಡಲೇ ಬಾಣವನ್ನು ಪ್ರಯೋಗ ಮಾಡ್ತಿದ್ದ, ಎಡಗಡೆ
ಕೈಯಿಂದ ಬಲಗೈಯಿಂದ ಎರಡೂ ಕೈಗಳಿಂದಲೂ ಕೂಡ ಬಾಣಗಳನ್ನು ಪ್ರಯೋಗ ಮಾಡ್ತಿದ್ದ. ಎಲ್ಲವೂ ಸಾಧ್ಯ. ಅನೇಕ ಕ್ರೀಡಾಪಟುಗಳನ್ನು ನೋಡ್ತಾ ಇದ್ದೇವೆ, ಎಂಥೆಂಥ ಸಾಧನೆಯನ್ನು ಮಾಡಿದ್ದಾರೆ, ಎಂಥೆಂಥ ಅದ್ಭುತವಾದ ಚಮತ್ಕಾರವನ್ನು ತೋರಿಸೋದನ್ನು ನಾವು ದೂರದರ್ಶನಗಳಲ್ಲಿ ನೋಡ್ತಾ ಇರ್ತೇವೆ. ಇದೆಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂದರೆ ಅವನ ನಿರಂತರವಾದ ಪ್ರಯತ್ನ. ಆ ನಿರಂತರವಾದ ಪ್ರಯತ್ನಕ್ಕೆ ಮೂಲ ಕಾರಣವಾದದ್ದೇ ಆಲಸ್ಯ ತ್ಯಾಗ. ಆದ್ದರಿಂದ ಅದನ್ನು ತ್ಯಾಗ ಮಾಡಬೇಕು, ಆ ಶಕ್ತಿಯನ್ನು ಭಗವಂತ ಕೊಡಬೇಕು. ಅನಂತರದಲ್ಲಿ ಮುಂದಿನ ಗುಣ ಭಗವಂತ ಹೇಳಿದ್ದು ಶಾಂತಿ ಅಂದ. ಈ ಆಲಸ್ಯವನ್ನೆಲ್ಲ ತ್ಯಾಗ ಮಾಡಿದಾಗಲೇ ನಮಗೆ ಶಾಂತಿ ದೊರಕೋದು ಅಂತಂತಾರೆ. ಶಾಂತಿ ಅಂತಂದರೆ ಏನಪ್ಪ ಅಂದರೆ, ಶಾಂತಿ ಅಂತಂದರೆ ಭಗವನ್ನಿಷ್ಠತಾ ಅಂತ ಅರ್ಥ. ಭಗವಂತನಲ್ಲಿ ನಮ್ಮ ಬುದ್ಧಿಯನ್ನು ಇಡೋದಕ್ಕೆ ಶಾಂತಿ ಅಂತ ಹೆಸರು. ನಿಜವಾಗಲೂ ಶಮ ಎಂಬ ಗುಣವನ್ನು ಅಳವಡಿಸ್ಕೊಂಡ್ರೆ ಅದಕ್ಕೆ ಶಾಂತಿ ಅಂತ ಕರೀತಾರೆ. ತ್ಯಾಗ ಶಾಂತಿರಪೈಶುನಂ ಅಂದರು. ಶಾಂತಿ ಅಂದರೆ ಭಗವನ್ನಿಷ್ಠತಾ. ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನೆಲೆಗೊಳಿಸೋದಕ್ಕೆ ಶಾಂತಿ ಅಂತ ಹೆಸರು. ಆದ್ದರಿಂದ ಶಮದಮ ಅಂತ ಯಾವಾಗಲೂ ಶಬ್ದಗಳನ್ನ ಹೇಳಬೇಕಾದ್ರೆ ಶಮದಮಾದಿ ಸಾಧನ ಸಂಪತ್ತು ಅಂತಾರೆ. ಶಮ ಬೇಕು, ದಮ ಬೇಕು. ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ದಮ ಇಂದ್ರಿಯ ನಿಗ್ರಹ. ಶಮೋ ಮನ್ನಿಷ್ಠತಾ ಬುದ್ಧೇಹೇ ದಮ ಇಂದ್ರಿಯ ನಿಗ್ರಹ ಅಂದರು. ಶಮ ಅಂದರೆ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಡೋದು. ಹಾಗಿಡೋದಕ್ಕೆ ಇಂದ್ರಿಯ ನಿಗ್ರಹ ಬೇಕು, ತ್ಯಾಗ ಬೇಕು, ಅಹಿಂಸೆ ಬೇಕು, ಅಕ್ರೋಧ ಬೇಕು. ಈ ಎಲ್ಲ ಗುಣಗಳು ಯಾವುದು? ಅಭಯಂ, ಸತ್ವಸಂಶುದ್ಧಿ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ, ದಮಶ್ಚ, ಯಜ್ಞಶ್ಚ, ಸ್ವಾಧ್ಯಾಯ, ತಪಃ, ಆರ್ಜವಂ, ಅಹಿಂಸಾ, ಸತ್ಯಂ, ಅಕ್ರೋಧ. ಈ ಎಲ್ಲ ಗುಣಗಳು ಇದ್ದರೆ ಆವಾಗ ನಮ್ಮ ಮನಸ್ಸು ಶಾಂತವಾಗತ್ತೆ, ಅಂದರೆ ಭಗವನ್ನಿಷ್ಠವಾಗತ್ತೆ. ನಮ್ಮ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸೋದಕ್ಕೆ ಸಾಧ್ಯವಾಗತ್ತೆ ಅಂತಂತಾರೆ. ಭಗವಂತನಲ್ಲಿ ತೊಡಗಿಸೋದು ಅಂದರೆ ಏನು? ನಮ್ಮ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸ್ಬೇಕು. ತೊಡಗಿಸೋದು ಅಂದರೆ ಏನು? ಆ ತೊಡಗಿಸೋದಕ್ಕೆ ಅನೇಕ ಉಪಾಯಗಳಿವೆ. ನಾವು ಧ್ಯಾನದ ಮುಖಾಂತರವಾಗಿಯೂ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನೆಲೆಗೊಳಿಸ್ಬೋದು, ಅಥವಾ ಶಾಸ್ತ್ರ ಅಧ್ಯಯನ ಅಧ್ಯಾಪನಾದಿಗಳಿಂದಲೂ ಕೂಡ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಡ್ಬೋದು. ಆದ್ದರಿಂದ ಭಗವಂತನಲ್ಲಿ ಮನಸ್ಸಿಡ್ರಿ, ನಿಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಡ್ರಿ ಅಂದರೆ ಹೆಂಗೆ ಭಗವಂತನಲ್ಲಿ ಮನಸ್ಸಿಡೋದು ಅಂದರೆ, ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನು ಆಲೋಚನೆ ಮಾಡೋದು ಅಂತ ಅರ್ಥ. ಆಲೋಚನೆ ಮಾಡೋದು ಅಂದರೆ ಹೇಗಪ್ಪ? ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಭಗವಂತನ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ರೆ ನಿದ್ದೆ ಬಂದುಬಿಡುತ್ತೆ. ಬೇರೆಯವರು ಅಣ್ಣ ಎದ್ದೇಳು, ತುಂಬ 1 ಗಂಟೆ ಆಯಿತು, ಇನ್ನೂ ಎಷ್ಟು ಆಲೋಚನೆ ಮಾಡ್ತೀಯಾ ಅಂತ ಎಬ್ಬಿಸ್ಬಿಡ್ತಾರೆ. ಆದ್ದರಿಂದ ಮನಸ್ಸನ್ನು ಇಡೋದಕ್ಕೆ ಮಾರ್ಗಗಳು, ಒಂದು ಯೋಗವನ್ನು ಅಭ್ಯಾಸ ಮಾಡಿದ ವ್ಯಕ್ತಿಗಳು ಯಮನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಅಂತಿರೋದು ಸಮಾಧಿ. ಸಮಾಧಿಯಿಂದಲೂ ಕೂಡ ಭಗವಂತನಲ್ಲಿ ಮನಸ್ಸನ್ನು ಇಡ್ಬೋದು. ಅನಂತರದಲ್ಲಿ ಧ್ಯಾನದಿಂದಲೂ ಕೂಡ ಭಗವಂತನಲ್ಲಿ ಮನಸ್ಸನ್ನು ಇಡ್ಬೋದು. ಧಾರಣದಲ್ಲೂ ಕೂಡ ಭಗವಂತನಲ್ಲಿ ಮನಸ್ಸನ್ನು ಇಡೋದೇ. ನಿರಂತರವಾದ ಭಗವಂತನ ಅಖಂಡ ಧ್ಯಾನ ಮುಚ್ಚತೆ, ಖಂಡಸ್ಮೃತಿ ಧಾರಣಾ ಸ್ಯಾದ್, ಅಖಂಡ ಧ್ಯಾನ ಮುಚ್ಚತೆ ಅಂತಿದ್ದು. ಖಂಡಸ್ಮರಣೆ, ಬಿಟ್ಟು 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 ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರ್ತೀವಿ, ಆವಾಗ ನಮ್ಮ ಮನಸ್ಸು ಭಗವಂತನಲ್ಲಿದೆ ಅಂತ ಅರ್ಥ. ಅದನ್ನು ಧಾರಣ ಅಂತ ಕರೆದರು. ಆ ಧಾರಣ ಬರೋದಕ್ಕೆ ಅದರ ಹಿಂದಿರತಕ್ಕಂಥ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇಷ್ಟು ಯೋಗದ ಅಂಗಗಳನ್ನು ವಶ ಮಾಡಿಕೊಂಡ್ರೆ ಧಾರಣ ಬಂತು. ಧಾರಣ ಅಂದರೆ ಖಂಡಸ್ಮೃತಿ ಧಾರಣಾ ಸ್ಯಾತ್, ಅಖಂಡ ಧ್ಯಾನ ಮುಚ್ಚತೆ ಅಂತಾರೆ. ಖಂಡಸ್ಮರಣೆ, ಸ್ವಲ್ಪ ಹೊತ್ತು ಭಗವಂತನ ಧ್ಯಾನ ಮಾಡ್ತಾಯಿದ್ವಿ, ಯಾರೋ ಕರೆದ್ರು, ಎಚ್ಚರಿಕೆ ಆಯಿತು, ಓಹೋ ಮತ್ತೆ ಬೇರೆ ಕೆಲಸ ಮಾಡಿದ್ವಿ, ಮತ್ತೆ ಹೋಗಿ ಕೂತ್ಕೊಂಡ, ಮತ್ತೆ ತನ್ನ ಮನಸ್ಸನ್ನು ಭಗವಂತನಲ್ಲಿಟ್ಟ. ಶಬ್ದಗಳು ಕೇಳಿದರೆ ಎಚ್ಚರಿಕೆ ಆಯಿತು. ಹೀಗೆ ಮಧ್ಯ ಮಧ್ಯದಲ್ಲಿ ತುಂಡರಿಸ್ಕೊಂಡು ಭಗವಂತನ ಸ್ಮರಣೆಯನ್ನು ಮಾಡಿದ್ರೆ ಇದಕ್ಕೆ ಧಾರಣ ಅಂತ ಹೆಸರು. ಅಥವಾ ಭಗವಂತನದು ಬ್ರಹ್ಮಾಂಡ ವ್ಯಾಪಿಯಾಗಿರತಕ್ಕಂಥ ಭಗವಂತನ ಶರೀರ ಇದೆ. ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಲೋಕಗಳಿದೆ? 14 ಲೋಕಗಳಿದೆ.
ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಳ ಅಂತ 7 ಅಧೋಲೋಕಗಳು, ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ಅಂತ ಊರ್ಧ್ವದ 7 ಲೋಕಗಳಿವೆ. ಆದ್ದರಿಂದ ಈ 14 ಲೋಕಗಳು ಭಗವಂತನ ಪ್ರತಿಮೆಯಲ್ಲೇ ಇವೆ. ಭಗವಂತನ ದೊಡ್ಡ ದೇಹವನ್ನು ಕಲ್ಪನೆ ಮಾಡಿಕೊಳ್ಳ್ರಿ, ಅದರ ನಾಭಿಪ್ರದೇಶವನ್ನು ನೋಡಿ, ಅದನ್ನು ಭೂಪ್ರದೇಶ ಅಂತ ಭಾವಿಸ್ಕೊಳ್ರಿ, ಅದೇ ಭೂಮಿ. ಆನಂತರ ಭುವಃ ಅಂದರೆ ಅಂತರಿಕ್ಷ ಪ್ರದೇಶ, ನಮ್ಮ ಮೇಲ್ಗಡೆ ಅಂತರಿಕ್ಷ ಪ್ರದೇಶ ಇದೆ, ಅದನ್ನು ನೋಡ್ಕೊಳ್ರಿ. ಆನಂತರ ಅದರ ಮೇಲಿರುವಂಥದ್ದು ಸ್ವರ್ಗಲೋಕ, ಭೂಹು ಭುವಃ ಸ್ವಃ, ಅದರ ಮೇಲೆ ಮಹಃ ಜನಃ ತಪಃ ಸತ್ಯಂ ಅಂತ 7 ಲೋಕಗಳು ಭಗವಂತನ ಶಿರಸ್ಸಿನವರೆಗೆ ನೋಡ್ಕೊಳ್ರಿ. ನಾಭಿಯಿಂದ ಕೆಳಗಡೆ ಬರ್ತಾ ಇದ್ದಂತೆಯೇ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಅಂತ, ಮಹಾತಲ ರಸಾತಲ ಪಾತಾಳ ಅಂತ ಭಗವಂತನ ಪಾದದ ಕೆಳಭಾಗದಲ್ಲಿ ಪಾತಾಳ ಲೋಕ ಇದೆ ಅಂತ ಭಾವಿಸ್ಕೊಳ್ರಿ. ಹಾಗಾದರೆ 14 ಲೋಕಗಳನ್ನು ಭಗವಂತನ ಒಂದು ದೊಡ್ಡ ಚಿತ್ರ ಕಲ್ಪನೆ ಮಾಡ್ಕೊಳ್ಳೋಣ. ನಮ್ಮಂತನೇ ಭಗವಂತನ ದೊಡ್ಡ ದೇಹ ಮಾಡಿಕೊಡ್ರಿ. ಆ ದೇಹದಲ್ಲಿ ಇಂತಿಂಥ ಭಾಗದಲ್ಲಿ ಇಂತಿಂಥ ಲೋಕಗಳಿದೆ ಅಂತ ಕಣ್ಣು ಮುಚ್ಚಿಕೊಂಡು ಕಲ್ಪನೆ ಮಾಡಿಕೊಡ್ರಿ. ಕಲ್ಪನೆ ಮಾಡಿಕೊಂಡು ಭಗವಂತನ ಆ ದೇಹದ ಒಂದೊಂದೇ ಭಾಗಗಳನ್ನು ಸ್ಮರಣೆ ಮಾಡ್ತಾ ಬಂದರೆ ಅದನ್ನು ಧಾರಣ ಅಂತ ಕರೀತಾರೆ. ಖಂಡ ಸ್ಮೃತಿ ಧಾರಣಾ ಸ್ಯಾತ್. ಖಂಡವಾಗಿ ಭಗವಂತನ ಒಂದೊಂದು ಅವಯವಗಳನ್ನೇ ಚಿಂತನೆ ಮಾಡಿ ಬರ್ತಾರೆ ಕೆಲವು ಜ್ಞಾನಿಗಳು, ಅದನ್ನೇ ಧಾರಣ ಅಂತ ಕರೀತಾರೆ. ಹೀಗೆ ಧಾರಣೆ ಮುಖಾಂತರ ಭಗವಂತನಲ್ಲಿ ಮನಸ್ಸನ್ನಿಡೋದೇ ಶಾಂತಿ. ಆದ್ದರಿಂದ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟಪೀಠವತ್ ಹೃತ್ತಮಶಮನೇರ್ಕಾಭಂ ಶ್ರೀಪತೆ ಪಾದಪಂಕಜಂ. ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟಪೀಠವತ್ ಹೃತ್ತಮಶಮನೇರ್ಕಾಭಂ ಶ್ರೀಪತೆ ಪಾದಪಂಕಜಂ ಅಂತ ಭಗವಂತನ ಪಾದಗಳು ಇದೇನೆ ಅಂತ ಭಗವಂತನ ಪಾದ ನೋಡಿಕೊಂಡು ಅದನ್ನು ನೋಡ್ರಿ. ಆ ಪಾದವನ್ನು ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಬೇಕಾದ್ರೆ ಅಯ್ಯೋ ದೇವಾದಿ ದೇವತೆಗಳೆಲ್ಲ ದೊಡ್ಡ ದೊಡ್ಡ ಬಂಗಾರ ರತ್ನಗಳಿಂದ ಕಂಗಳಿಸ್ತಕ್ಕಂಥ ಕಿರೀಟಗಳನ್ನು ಹಾಕ್ಕೊಂಡು ಬಂದು ನೇರವಾಗಿ ಬಂದು ಭಗವಂತನ ಪಾದಗಳ ಪೀಠಕ್ಕೆ ಬಂದು ಬಡಿತಾ ಇದ್ದಾರೆ, ತಮ್ಮ ತಲೆಯನ್ನು ಇಡ್ತಾ ಇದ್ದಾರೆ. ಆಗ ಆ ಏನು ಕಿರೀಟಗಳಿದೆ ಅದರ ಕಾಂತಿಯಿಂದ ಕಂಗೊಳಿಸ್ತಾ ಇದೆ ಭಗವಂತನ ಪಾದಗಳು ಅಂತ. ಭಗವಂತನ ಪಾದಗಳನ್ನು ಮಾತ್ರ ಸ್ಮರಣೆ ಮಾಡಿದ್ರೆ ಇದು ಖಂಡ ಸ್ಮರಣೆ. ಅನಂತರ ಪಾದಗಳನ್ನಾಯಿತು, ಮತ್ತು ಇನ್ನೊಂದು ಅವಯವ ಕಿರೀಟ ಘೃಷ್ಟಪೀಠವತ್ ಹೃತ್ತಮಶಮನೇರ್ಕಾಭಂ ಶ್ರೀಪತೆ ಪಾದ ಪಂಕಜಂ. ಹೃತ್ತಮಶಮನೆ ಅರ್ಕಾಭಂ, ನಮ್ಮ ಹೃದಯದಲ್ಲಿ ಏನು ಅಜ್ಞಾನ ಎಂಬ ಕತ್ತಲೆ ಇದೆ ಆ ಕತ್ತಲೆಯನ್ನು ಓಡಿಸೋದಕ್ಕೆ ಅರ್ಕಾಭಂ ಸೂರ್ಯನಂತೆ ಕಾಂತಿಯನ್ನು ಪಡೆದಿದ್ದು ಭಗವಂತನ ಪಾದಗಳು, ಅವನ ಪಾದಪೀಠ ಅಂತ ಪಾದಗಳನ್ನು ನೋಡಿ ಅದನ್ನೆಲ್ಲ ಸ್ಮರಣೆ ಮಾಡಿ ಅವನ ಪಾದಗಳು ಮಾಡಿದ ಕೆಲಸ ಏನು? ಇಕೋ ನೋಡು ರಂಗನಾಥನ ಪುಟ್ಟ ಪಾದವ, ದಾಸರಂತಾರೆ. ಇಕೋ ನೋಡು ರಂಗನಾಥನ ಪುಟ್ಟ ಪಾದವ, ಈ ಪಾದ ನೋಡಿ ಅಂತಂತಾರೆ. ಏನೇನು ಮಾಡ್ತು ಈ ಪಾದಗಳು ಅದನ್ನೆಲ್ಲ ನೆನಪು ಮಾಡಿಕೊಳ್ರಿ. ಪಾದಗಳ ಸ್ಪರ್ಶ ಆದ್ದರಿಂದ ಕಲ್ಲಿನಂತಿದ್ದ ಕಲ್ಲು ಅಹಲ್ಯೆ ಆಯಿತು. ಇದೇ ಪಾದಗಳನ್ನು 3 ಪಾದಗಳನ್ನು 3 ಹೆಜ್ಜೆಗಳನ್ನು ಕೊಟ್ಟಂಥವನು ಬಲಿಚಕ್ರವರ್ತಿ ಭೂಮಿದಾನವನ್ನು ಮಾಡಿದ. ತ್ರಿವಿಕ್ರಮನಾಗಿ ಅವತಾರವನ್ನು ಮಾಡಿ ಈ ಪಾದಗಳೇ ಸಮಗ್ರ ಲೋಕಗಳನ್ನು ಆಳೀತು ಅಂತ ಭಗವಂತನ ಪಾದಗಳು ಏನೇನು ಕೆಲಸ ಮಾಡ್ತು. ಅವನ ಪಾದಪೀಠ, ಅವನ ಪಾದರಕ್ಷೆಯನ್ನು ತೆಗೆದುಕೊಂಡು ಭರತ ಸಿಂಹಾಸನದ ಮೇಲೆ ಇಟ್ಟು ರಾಜ್ಯಭಾರವನ್ನೇ ಮಾಡಿದ. ತ್ರಿವಿಕ್ರಮಾವತಾರವನ್ನು ತಾಳಿದಂಥ ಸಂದರ್ಭದಲ್ಲಿ ಭಗವಂತನ ಪಾದ ಬ್ರಹ್ಮಾಂಡ ಕಟಾಹವನ್ನು ಭೇದಿಸಿ ಬಂದಾಗ ಬ್ರಹ್ಮದೇವರು ತಮ್ಮ ಕಮಂಡಲಿನಲ್ಲಿ ಬ್ರಹ್ಮಾಂಡದ ಹೊರಭಾಗದಲ್ಲಿದ್ದ ನೀರನ್ನು ತುಂಬಿಕೊಂಡು ಅಯ್ಯೋ ಭಗವಂತನ ಪಾದ ಇದು ಅಂತ ತೊಳೆದಾಗ ಆ ಭಗವಂತನ ಪಾದವನ್ನು ತೊಳೆದ ನೀರೇ ಹರಿದುಕೊಂಡು ಬಂತು. ಅದೇ ಗಂಗಾ ನದಿಯಾಗಿ ಆಗಿದ್ದು. ಅದನ್ನೇ ಈಶ್ವರ ತನ್ನ ಶಿರಸ್ಸಿನಲ್ಲಿ ಶಿವ ಆ ನೀರನ್ನು ಧರಿಸ್ದ.
ಶಿವ ಅಂತ ಕರೆಸ್ಕೊಂಡ, ಮಂಗಳಮಯ ಅಂತ ಕರೆಸ್ಕೊಂಡ. ಆ ಶಿವನ ಜಟೆಯಲ್ಲಿ ಅಡಗಿದ್ದ ನೀರನ್ನು ಭಗೀರಥ ಪ್ರಯತ್ನಪಟ್ಟು ಕರ್ಕೊಂಡು ಬಂದ, ಅದು ಗಂಗಾ ಅಂತ ಕರೆಸ್ಕೊಳ್ತು ಅಂತೀವಿ. ಆದ್ದರಿಂದ ಇದನ್ನೆಲ್ಲ ಭಗವಂತನ ಪುಟ್ಟ ಪಾದವನ್ನು ನೋಡಿದಾಗ, ಅರ್ಥಾತ್ ಇಡೀ ಬ್ರಹ್ಮಾಂಡವೇ ಭಗವಂತನ ಸ್ವರೂಪ ಅಂತ ಕಲ್ಪನೆ ಮಾಡಿಕೊಂಡು ಅವನ ಪಾದಗಳನ್ನು ನೋಡಿ ಇದನ್ನೆಲ್ಲ ಸ್ಮರಣೆ ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸು ಭಗವನ್ನಿಷ್ಠವಾಯಿತು ಅಂತ ಅರ್ಥ. ಹೀಗೆ ಭಗವಂತನಲ್ಲಿ ಮನಸ್ಸಿಡೋದು ಅಂದರೆ ಹೀಗೆ. ಕಿರೀಟ ಗೃಷ್ಟಪೀಠವದ ಹೃತ್ತಮ ಶಮನೇರ್ಕಾಭಮ್ಮ ಶ್ರೀಪದೇ ಪಾದ ಪಂಕಜಂ. ಪಾದಕಮಲಗಳು ಭಗವಂತನದು. ಇನ್ನು ಬೇಕಾದಷ್ಟು ರೀತಿಯಲ್ಲಿ ಭಗವಂತನ ಪಾದಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟ ಎಷ್ಟು ಪುರಾಣಗಳಲ್ಲಿ ಕಥೆಗಳನ್ನು ಹೇಳ್ತಾರೆ. ಆ ಪಾದಗಳನ್ನು ಸೇವನೆ ಮಾಡೋದು ಯಾರು? ಲಕ್ಷ್ಮೀ ಮೊದಲಾದಂಥವರು. ನರಮಾಭಿ ಪದಾಂಗುಲೀಲ ಸನ್ನಖದೂರಾಜದನಂತ ಸದ್ಗುಣಾನ್ ಗಣಯೇತ್ ಗಣಯಂಚ ನಾರಥಂ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ಭಗವಂತನ ಪಾದಗಳ ಹೆಬ್ಬೆರಳಿನ ಉಗುರಿನಲ್ಲಿ ಅದಕ್ಕೆ ಅಂಟ್ಕೊಂಡಿರತಕ್ಕಂಥ ಧೂಳಿನಲ್ಲಿ ರಾರಾಜಿಸ್ತಕ್ಕಂಥ ಭಗವಂತನ ಗುಣಗಳನ್ನು ಎಣಿಸ್ತಾ 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 ಇನ್ನೂ ಎಣಿಸ್ತಾನೇ ಇದ್ದಾಳೆ ಹೊರತು ಅವಳ ಎಣಿಕೆ ಪೂರ್ಣಗೊಳ್ಳಲಿಲ್ಲ ಅಂತ ತಿಳಿಸ್ತಾರೆ. ಅಂದರೆ ಅನಂತಾನಂತ ಕೋಟಿ ಗುಣಗಳನ್ನು ಹೊಂದಿರತಕ್ಕಂಥವನು ಭಗವಂತ. ಅವನ ಜೊತೆಗೇ ಇರತಕ್ಕಂಥ ನಿರಂತರವಾಗೂ ದೇಶತಃ ಕಾಲತಃ ವ್ಯಾಪ್ತ್ಯಾಶ್ಚ ಸಮಃ ನಾ ಪರಮಪುರುಷ ಯಸ್ಯಾಸ ಸಮನಾ ಅಂತ ಕರೆಸ್ಕೊಂಡಂಥ ಸಮನಾ ಎಂಬ ಹೆಸರನ್ನು ಹೊಂದಿ ಎಲ್ಲ ದೇಶ ಎಲ್ಲ ಕಾಲಗಳಲ್ಲೂ ಭಗವಂತನ ಜೊತೆಗೇ ಇರುವಂಥ ಲಕ್ಷ್ಮೀದೇವಿ ನಿರಂತರವಾಗಿ ತಾನು ಮಿಗೆ ಹರುಷದಿಂಪಗಳಿ ಹಿಗ್ಗುತ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನ್ನದಿನವು. ಏನು ಎಣಿಸ್ತಾನೇ ಇದ್ದಾಳೆ ಹರ್ಷದಿಂದ, ಮುಗಿತಾ ಇಲ್ಲ ಅಂತ ಭಗವಂತನ ಪಾದದ ಗುಣಗಳು, ಅವನ ಪಾದದ ಅಂಗುಷ್ಟದ ನಖಕ್ಕೆ ಅಂಟಿದ ಧೂಳಿನ ಗುಣಗಳನ್ನು ಎಣಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತಂತಾರೆ. ಆದ್ದರಿಂದ ಭಗವಂತನ ಗುಣಗಳು ಎಷ್ಟಿದೆ ಅಂತ ಪಾದಗಳನ್ನು ನೋಡಿ ಅದರ ಸ್ಮರಣೆಯನ್ನು ಮಾಡ್ಬೋದು. ಹೀಗೆ ಒಂದೊಂದೇ ಅವಯವಗಳನ್ನು ಸ್ಮರಣೆ ಮಾಡ್ತಾ ಇರೋದು ಖಂಡಸ್ಮೃತಿ. ಭಗವಂತನ ದೇಹದ ಅವಯವಗಳ ಖಂಡಗಳನ್ನು ಸ್ಮರಣೆ ಮಾಡೋದಕ್ಕೆ ಧಾರಣ ಅಂತ ಹೆಸರು. ಅಖಂಡವಾದ ಭಗವಂತನ ಸ್ವರೂಪವನ್ನೇ ಧ್ಯಾನ ಮಾಡುವವರಿದ್ದಾರೆ ಮಹಾಜ್ಞಾನಿಗಳು, ವ್ಯಾಪ್ತೋಪಾಸಕರಾದಂಥವರು. ಅವರು ಅಖಂಡ ಧ್ಯಾನ ಮುಚ್ಚತೆ ಅಂತ ಅದನ್ನು ಧ್ಯಾನ ಅಂತ ಕರೆದರು. ಆ ಧ್ಯಾನ ಇದೆಯಲ್ಲ, ಅಖಂಡವಾದದ್ದು ಧ್ಯಾನ ನಿಜ. ಅನಂತರದಲ್ಲಿ ಮುಂದೆ ಹೇಳಬೇಕಾದರೆ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂಥೇಳಿ ಸ್ಥಿತಪ್ರಜ್ಞನ ಲಕ್ಷಣ ಏನು ಅಂತೆಲ್ಲ, ಸಮಾಧಿಸ್ಥಸ್ಯ ಕೇಶವ, ಸಮಾಧಿಯಲ್ಲಿರತಕ್ಕಂಥ ಸ್ಥಿತಪ್ರಜ್ಞ ಇದನ್ನಲ್ಲ ಅವನ ಲಕ್ಷಣ ಏನು ಅಂತ ದ್ವಿತೀಯಾಧ್ಯಾಯದಲ್ಲೇ ನಾವು ಅದನ್ನೆಲ್ಲ ಕೇಳಿದ್ದೇವೆ. ಅವುಗಳಲ್ಲಿ ತಿಳಿಸಿದಂತೆ ಸ್ಥಿತಪ್ರಜ್ಞನಲ್ಲಿ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯನ್ನು ತಂಬಿದಂಥವರು, ಸಂಪ್ರಜ್ಞಾತ ಸಮಾಧಿಯ ಅವಸ್ಥೆಯನ್ನು ಪಡೆದಂಥ ವ್ಯಕ್ತಿಗಳು ಅಂತಿರ್ತಾರೆ. ನಿರಂತರವಾಗಿ ಭಗವಂತನಲ್ಲಿ ತಮ್ಮ ಮನಸ್ಸನ್ನು ಇಟ್ಟಿರ್ತಾರೆ. ಅವರು ಶಾಂತ ಅಂತರ್ಥ. ಅವರು ಶಾಂತಿ ಎಂಬ ಗುಣವನ್ನು ಅಳವಡಿಸ್ಕೊಂಡವರು, ಶಾಂತರಾದವರು ಅವರೇನೆ. ಸಮಾಧಿಯ ಅವಸ್ಥೆಯನ್ನು ತಲುಪಿದಂಥವರು. ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆಯನ್ನು ತಲುಪಿಬಿಡ್ತಾರೆ ಕೆಲವರು. ಹೊರಲೋಕದ ಪರಿವೇನೇ ಇರೋಲ್ಲ ಅವರಿಗೆ. ಪೂರ್ಣವಾಗಿ ಭಗವಂತನನ್ನು ತಮ್ಮ ಹೃದಯ ಕಮಲದಲ್ಲಿ ಭಗವಂತನನ್ನೇ ನೋಡ್ತಾ ಅವನ ಸ್ಮರಣೆಯಲ್ಲೇ ತಲ್ಲೀನರಾಗಿ ಹೋಗಿರ್ತಾರೆ. ಆ ವ್ಯಕ್ತಿಗಳೆಂಥವ್ರವರು, ಅವರು ಸಮಾಧಿಯ ಅವಸ್ಥೆಯಲ್ಲಿದ್ದಾರೆ. ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆ. ನೂರಾರು ಬೇರೆ ತಾಡನೆಗಳನ್ನು ಮಾಡ್ತಾಯಿದ್ರು. ಹೊರಗಡೆ ಎಷ್ಟು ಶಬ್ದಗಳನ್ನು ಮಾಡಿ ಯಾರು ಅಲುಗಾಡಿಸಿದ್ರು ಎಚ್ಚರಿಕೆ ಆಗೋಲ್ಲ ಅವರಿಗೆ. ತಮ್ಮ ಹೃದಯದಲ್ಲಿರತಕ್ಕಂಥ ಭಗವಂತನನ್ನು ಜೀವ ನೋಡ್ತಾ ಅಲ್ಲೇ ಅವನನ್ನು ಸ್ತೋತ್ರ ಮಾಡ್ತಾ ತಲ್ಲೀನವಾಗಿರುತ್ತೆ. ಇದು ಶಾಂತಿ, ಇದು ಶಾಂತ. ಈ ವ್ಯಕ್ತಿ ತನ್ನ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದ್ದಾನೆ ಅಂತ ಅರ್ಥ ಇವನು. ಆದ್ದರಿಂದ ಇದು ಎಷ್ಟು ಜನ ಏನು ಮಾಡಿದ್ರು ಹೊರಗಡೆ ಎಚ್ಚರಿಕೆ ಆಗದೇ ಇದ್ದಂಥ ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆಯನ್ನು ವ್ಯಕ್ತಿ ಪಡ್ಕೊಳ್ತಾನೆ. ಅವನೂ ಕೂಡ ಶಾಂತ ಅಂತ ಕರೆಸ್ಕೊಳ್ತಾನೆ. ಶಾಂತಿ ಎಂಬ ಗುಣ ಅವನು ಅಳವಡಿಸ್ಕೊಂಡಿದ್ದಾನೆ ಅಂತ ಅರ್ಥ. ಅದೇ ರೀತಿಯಾಗಿ ನಿರಂತರವಾದ ಶಾಸ್ತ್ರದ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ವ್ಯಕ್ತಿಗಳು ಆ ಶಾಸ್ತ್ರಗಳಲ್ಲಿ ತಿಳಿಸಿದಂಥ ಭಗವಂತನ ಗುಣಗಳನ್ನು ಅವುಗಳನ್ನೇ ಚರ್ಚೆ ಮಾಡ್ತಾ ವಿಚಾರ ಮಾಡ್ತಾ ಭಗವಂತನಲ್ಲಿ ತಮ್ಮ ಮನಸ್ಸನ್ನು ಇಟ್ಬಿಡ್ತಾರೆ.
ಪ್ರವಚನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಟ್ಟಿರ್ತೇವೆ. ಆ ಸಂದರ್ಭದಲ್ಲಿ ಮತ್ತೊಂದು ಆಲೋಚನೆಯನ್ನು ಮಾಡೋಕ್ಕಾಗೋಲ್ಲ. ಮತ್ತೊಂದು ಆಲೋಚನೆಯನ್ನು ಮಾಡಿದ್ರೆ ಶಬ್ದಗಳು ಬೇರೆ ಬಂದುಬಿಡ್ತವೆ, ಅರ್ಥ ಬೇರೆ ಆಗ್ತವೆ. ಆದ್ದರಿಂದ ನಿರಂತರವಾಗಿ ಭಗವಂತನಲ್ಲಿ ಮನಸ್ಸಿಡೋದು ಪ್ರವಚನದಲ್ಲೂ ಕೂಡ ಅವನ ಗುಣಗಳ ವರ್ಣನೆ, ಅವನ ವಿಚಾರದ ವರ್ಣನೆ, ಅವನ ನಾನಾ ವಿಧವಾಗಿರತಕ್ಕಂಥ ಅವನ ಮಹಿಮೆಯನ್ನು ವರ್ಣನೆ ಮಾಡೋದೇ ಪ್ರವಚನಗಳು. ಆ ಸಂದರ್ಭದಲ್ಲೂ ಭಗವಂತನ ಮನಸ್ಸನ್ನು ಇಡಕ್ಕಾಗತ್ತೆ. ಹೀಗೆ ಶಾಂತಿ ಅಂದರೆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನೆಲೆಗೊಳಿಸೋದು. ಹೀಗೆ ನೆಲೆಗೊಳಿಸೋದಕ್ಕೆ ನಿಮಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ 18 ಪುರಾಣಗಳನ್ನು ರಚನೆ ಮಾಡಿಕೊಟ್ಟಿದ್ದು, ರಾಮಾಯಣ ಮಹಾಭಾರತಾದಿಗಳನ್ನು ರಚನೆ ಮಾಡಿಕೊಟ್ಟಿದ್ದು. ಅದನ್ನೇ ಶ್ರೀಪಾದರಾಜರು ಒಂದು ಪದ್ಯ ಹೇಳಬೇಕಾದ್ರೆ ಹೇಳ್ತಾರವರು, 3-4 ಸೊಲ್ಲುಗಳನ್ನು ಹಾಕ್ತಾರೆ. ಭಗವಂತನ ಸನ್ನಿಧಾನಕ್ಕೆ ಹೋಗಬೇಕು, ಅದಕ್ಕೋಸ್ಕರ ವಾರ್ಧಕ್ಯ ಬಂದುಬಿಟ್ಟಿದೆ. ಈ ಸಂದರ್ಭದಲ್ಲಿ ಭಗವಂತನ ಜೊತೆಗೆ ವಾಕಿಂಗ್ ಹೋಗೋದು ಅಂದರೆ ಅವನನ್ನು ಸ್ಮರಣೆ ಮಾಡಿಕೊಳ್ಳೋದು ಅಂತ ಅರ್ಥ. ಹೇಗೆ ಸ್ಮರಣೆ ಮಾಡಿಕೊಳ್ಳೋದು ಅಂದರೆ 3 ಯಾಮಗಳು ಅಂತಿದೆ. ಜಾಹ್ನವೀಯ ತೀರವಂತೆ, ಜನಕರಾಜನ ಕುಮರಿಯಂತೆ, ಜಾನಕಿಯ ವಿವಾಹವಂತೆ, ಜಾನ ನೀನು ಬರಬೇಕಂತೆ ಅಂತ ಭಗವಂತನನ್ನು ಕರೆದು ರಾಮಾಯಣವನ್ನು ನೆನಪು ಮಾಡಿಕೊಳ್ರಿ ಒಂದು ಹೊತ್ತಿನಲ್ಲಿ. ಕುಂಡಿನೀಯ ನಗರವಂತೆ ಅನ್ನೋ ಸೊಲ್ಲಿನಿಂದ ತಿಳಿಸಿದ್ದು ಭೀಷ್ಮಕರಾಜನ ಕುವರಿಯಂತೆ, ಶಿಶುಪಾಲನ ಒಳ್ಳಲಂತೆ, ನಿನಗೆ ಓಲೆ ಬರದಳಂತೆ ಅಂತ ಕೃಷ್ಣನ ಕಥೆಯನ್ನು, ಭಾಗವತವನ್ನು ಮತ್ತೊಂದು ಯಾಮದಲ್ಲಿ ಓದ್ತಾ ಇದ್ದರೆ ನಿಮ್ಮ ಮನಸ್ಸು ಕೃಷ್ಣನಲ್ಲಿ ಹೋಗುತ್ತೆ. ಮೊದಲನೇದರಲ್ಲಿ ರಾಮನಲ್ಲಿ ಹೋಗುತ್ತೆ, ಎರಡನೇದರಲ್ಲಿ ಕೃಷ್ಣನಲ್ಲಿ ಹೋಗುತ್ತೆ. ಜೊತೆಗೆ ನಾನಾ ವಿಧವಾದ ವೇದವ್ಯಾಸರು, ಪರಶುರಾಮರು, ಕೃಷ್ಣ ಮೊದಲಾದವರಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸೋದಕ್ಕೋಸ್ಕರವಾಗಿ ಪಾಂಡವರು ಕೌರವರಿಗೆ ಲೆತ್ತವಾಡಿ ಸೋತರಂತೆ ಅಂಥೇಳಿ ಮಹಾಭಾರತವನ್ನು ನೆನಪು ಮಾಡಿಕೊಳ್ರಿ. ಆವಾಗ ನಿಮ್ಮ ಮನಸ್ಸು ಅಲ್ಲಿ ಹೋಗಿಬಿಡತ್ತೆ. ಹೀಗೆ 3 ಹೊತ್ತಿನಲ್ಲಿ ನೀವು 3 ಗ್ರಂಥಗಳನ್ನು ಅವಲೋಕನ ಮಾಡ್ತಾ ಇದ್ದರೆ ಸಾಕು, ನಿಮ್ಮ ಮನಸ್ಸು ಭಗವಂತನಲ್ಲಿ ಇಡೋದಕ್ಕೆ ಸಾಧ್ಯ ಅಂತ ತಿಳಿಸ್ತಾರೆ. ಆದ್ದರಿಂದ ಶ್ರೀಪಾದರಾಜರು ಹೀಗೆ 3 ಸೊಲ್ಲನ್ನು ಹಾಕಿ ಭಗವಂತನ ಜೊತೆಗೆ ವಾಕಿಂಗ್ ಹೋಗೋದು ಅಂದರೆ ಏನು ಅಂತ ತಿಳಿಸಿದ್ರು. ಇದರ ಮತ್ತಷ್ಟು ಮಗದಷ್ಟು ವಿಚಾರಗಳನ್ನು, ಇದರದೇ ಆದಂಥ ಮುಂದುವರಿಕೆಯನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ತಿಳಿಸ್ತಾ, ಆ ಭಗವಂತನ ಸ್ಮರಣೆ ನಿರಂತರವಾಗಿ ನಮಗೂ ನಿಮಗೂ ಭಗವಂತ ಶ್ರೀನಿವಾಸನೇ ಒದಗಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೂ ಆಚಾರ್ಯರು ಅನೇಕ ಅಪೂರ್ವಾರ್ಥಗಳ ನಿರೂಪಣೆಯನ್ನು ಮಾಡಿ ನಮಗೆಲ್ಲ ಹುಬ್ಬೇರಿಸುವಂತೆ ಮಾಡಿ ಆನಂದವನ್ನು ನೀಡಿದ್ದಾರೆ. ಈ ಅಧ್ಯಾಯದಲ್ಲಿ ಬರುವಂತಹ ಒಳ್ಳೆಯ ಪ್ರಸಂಗವೊಂದು ಅಂದರೆ ನರಕಕ್ಕೆ ಬಾಗಿಲು ಅನ್ನು ಹೇಳ್ತದೆ ಈ ಅಧ್ಯಾಯದಲ್ಲಿ. ಯಾವುದದು? ಕಾಮ, ಕ್ರೋಧ, ಲೋಭ. ಈ 3ಗಳು ನರಕದ ಬಾಗಿಲು ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ನರಕಕ್ಕೆ ಹೋಗದೆ ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕು ಅಂದರೆ ನಾವು ದೈವೀ ಸಂಪತ್ತನ್ನು ಆಶ್ರಯಿಸಬೇಕು. ಇದೇ ನಮ್ಮ ತತ್ವ. ಹಾಗಾಗಿ ನಾವೆಲ್ಲ ಅತ್ರಿಗಳಾಗಬೇಕು. ಅತ್ರಿ ಅಂದರೆ ಏನರ್ಥ? ತ್ರಿ ಇಲ್ಲದೆ ಇರುವವರು. ತ್ರಿ ಅಂದರೆ ಕಾಮ, ಕ್ರೋಧ, ಲೋಭ. ಇವುಗಳು ಇಲ್ಲದೆ ಹೋದರೆ ನಾವೇ ಅತ್ರಿಗಳಾಗ್ತೇವೆ. ನಮಗೆ ಅನಸೂಯ ದೇವಿಯು ಅವರಿಗೆ ಸಿಕ್ಕ ಹಾಗೆ ನಮ್ಮನ್ನು ಯಾರೂ ಅಸೂಯೆ ಪಡ್ಕೊಳ್ಳೋದಿಲ್ಲ. ಹಾಗಾಗಿ ಇಂತಹ ಅದ್ಭುತವಾಗಿರುವ ಚಿಂತನೆಗಳು ಇದರಲ್ಲಿ ಸೇರಿದೆ. ಅಂತಹ ವಿಷಯಗಳ ನಿರೂಪಣೆ ಮಾಡಿದ ಆಚಾರ್ಯರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಮಾಡ್ತಾ ಮುಂದೆ ಅದರ ಪಾರಾಯಣ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಸೇರಿ ಆ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದೈವಾಸುರ ಸಂಪದ್ವಿಭಾಗ ಯೋಗೋ ನಾಮ ಷೋಡಶೋಧ್ಯಾಯಃ. ಶ್ರೀಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿಃ ಜ್ಞಾನಯೋಗೌ ವ್ಯವಸ್ಥಿತಿಃ ದಾನಂ ದಮಶ್ಚ ಯಜ್ಞಶ್ಚ
ಸ್ವಾಧ್ಯಾಯಸ್ತಪ ಆರ್ಜವಂ स्वाध्यायस्तपार्जवम् ಅಹಿಂಸಾ ಸತ್ಯಮಕ್ರೋಧಃ अहिंसा सत्यमक्रोधः ತ್ಯಾಗಃ ಶಾಂತಿರಪೈಶುನಂ त्यागशान्तिरपैशुनम् ದಯಾ ಭೂತೇಷ್ವಲೋಲುಪ್ತ್ವಂ दया भूतेष्वलोलुप्त्वम् ಮಾರ್ದವಂ ಹ್ರೀರಚಾಪಲಂ माधवम् हीरचापलम् ತೇಜಃ ಕ್ಷಮಾ ಧೃತಿಃ ಶೌಚಂ तेजः क्षमा धृतिः शौचम् ಅದ್ರೋಹೋ ನಾತಿಮಾನಿತಾ अद्रोहो नातिमानिता ಭವಂತಿ ಸಂಪದಂ ದೈವೀಂ भवन्ति सम्पदम् दैवी ಅಭಿಜಾತಸ್ಯ ಭಾರತ अभिजातस्य भारत ದಂಭೋ ದರ್ಪೋಭಿಮಾನಶ್ಚ दम्भो दर्पोऽभिमानश्च ಕ್ರೋಧಃ ಪಾರುಷ್ಯಮೇವ ಚ क्रोधः पारुष्यमेव च ಅಜ್ಞಾನಂ ಚಾಭಿಜಾತಸ್ಯ अज्ञानम् चाभिजातस्य ಪಾರ್ಥ ಸಂಪದಮಾಸುರೀಂ पार्थसम्पदमासुरी ದೈವೀ ಸಂಪದ್ವಿಮೋಕ್ಷಾಯ दैवी सम्पद्विमोक्षाय ನಿಬಂಧಾಯಾಸುರೀಮತಾ निबन्धाय सुरीमता ಮಾಶು ಚ ಸಂಪದಂ ದೈವೀಂ माशु च सम्पदम् दैवी ಅಭಿಜಾತೋಸಿ ಪಾಂಡವ अभिजातोऽसि पाण्डव ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ द्वौ भूतसर्गौ लोकेऽस्मिन् ದೈವ ಆಸುರ ಏವ ಚ दैव आसुर एव च ದೈವೋ ವಿಸ್ತರಶ ಪ್ರೋಕ್ತಃ दैवो विस्तरश प्रोक्तः ಆಸುರಂ ಪಾರ್ಥ ಮೇ ಶೃಣು आसुरम् पार्थ मे शृणु ಪ್ರವೃತ್ತಿಂಚ ನಿವೃತ್ತಿಂಚ प्रवृत्तिम् च निवृत्तिम् च ಜನಾನ ವಿದುರಾಸುರಾಃ जनान विदुरासुराः ನ ಶೌಚಂ ನಾಪಿ ಚಾಚಾರಃ न शौचम् नापि चाचारः ನ ಸತ್ಯಂ ತೇಷು ವಿದ್ಯತೆ न सत्यम् तेषु विद्यते ಅಸತ್ಯಂ ಅಪ್ರತಿಷ್ಠಂತೆ असत्यम् अप्रतिष्ठन्ते ಜಗದಾಹುರನೀಶ್ವರಂ जगदाहुरनीश्वरम् ಅಪರಸ್ಪರ ಸಂಭೂತಂ अपरस्परसम्भूतम् ಕಿಮನ್ಯತ್ ಕಾಮಹೈತುಕಂ किमन्यत् कामहैतुकम् ಏತಾಂ ದೃಷ್ಟಿಂ ಅವಷ್ಟಭ್ಯ एताम् दृष्टिमवष्टभ्य ನಷ್ಟಾತ್ಮಾನೋಲ್ಪಬುದ್ಧಯಃ नष्टात्मानोऽल्पबुद्धयः ಪ್ರಭವಂತ್ಯುಗ್ರಕರ್ಮಾಣಃ प्रभवन्त्युग्रकर्माणः ಕ್ಷಯಾಯ ಜಗತೋ ಹಿತಾಃ क्षयाय जगतो हिताः ಕಾಮಮಾಶ್ರಿತ್ಯ ದುಷ್ಪೂರಂ काममाश्रित्य दुष्पूरम् ದಂಭಮಾನಮದಾನ್ವಿತಾಃ दम्भमानमदान्विताः ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ मोहात् गृहीत्वा सद्ग्राहान् ಪ್ರವರ್ತಂತೆ ಶುಚಿವ್ರತಾಃ प्रवर्तन्ते शुचिव्रताः ಚಿಂತಾಮಪರಿಮೇಯಾಂಚ चिन्तामपरिमेयाम् च ಪ್ರಲಯಾಂತಾಮುಪಾಶ್ರಿತಾಃ प्रलयान्तामुपाश्रिताः ಕಾಮೋಪಭೋಗಪರಮಾ कामोपभोगपरमा ಏತಾವದಿತಿ ನಿಶ್ಚಿತಾಃ एतावदिति निश्चिताः ಆಶಾಪಾಶಶತೈರ್ಬದ್ಧಾಃ आशापाशशतैर्बद्धाः ಕಾಮಕ್ರೋಧಪರಾಯಣಾಃ कामक्रोधपरायणाः ಈಹಂತೆ ಕಾಮಭೋಗಾರ್ಥಂ ईहन्ते कामभोगार्थम् ಅನ್ಯಾಯೇನಾರ್ಥಸಂಚಯಾನ್ अन्यायेनार्थसञ्चयान् ಇದಮದ್ಯ ಮಯಾ ಲಬ್ಧಂ इदमद्य मया लब्धम् ಇಮಂ ಪ್ರಾಪ್ಸೆ ಮನೋರಥಂ इमम् प्राप्से मनोरथम् ಇದಮಸ್ತೀದಮಪಿ ಮೇ इदमस्तीदमपि मे ಭವಿಷ್ಯತಿ ಪುನರ್ಧನಂ भविष्यति पुनर्धनम् ಅಸೌ ಮಯಾ ಹತಃ ಶತ್ರುಃ असौ मया हतः शत्रुः ಹನಿಷ್ಯೇ ಚಾಪರಾನಪಿ हनिष्ये चापरानपि ಈಶ್ವರೋಹಂ ಅಹಂ ಭೋಗಿ ईश्वरोऽहम् अहम् भोगी ಸಿದ್ಧೋಹಂ ಬಲವಾನ್ ಸುಖಿ सिद्धोऽहम् बलवान् सुखी ಆಢ್ಯೋಭಿಜನವಾನಸ್ಮಿ आढ्योऽभिजनवानस्मि ಕೋನ್ಯೋಸ್ತಿ ಸದೃಶೋ ಮಯಾ कोऽन्योऽस्ति सदृशो मया ಯಕ್ಷೇ ದಾಸ್ಯಾಮಿ ಮೋದಿಷ್ಯೇ यक्षे दास्यामि मोदिष्ये ಇತ್ಯಜ್ಞಾನ ವಿಮೋಹಿತಾಃ इत्यज्ञानविमोहिताः ಅನೇಕ ಚಿತ್ತ ವಿಭ್ರಾಂತಾಃ अनेकचित्तविभ्रान्ताः ಮೋಹಜಾಲ ಸಮಾವೃತಾಃ मोहजालसमावृताः ಪ್ರಸಕ್ತಾಃ ಕಾಮಭೋಗೇಷು प्रसक्ता कामभोगेषु ಪತಂತಿ ನರಕೇಷು ಚ पतन्ति नरकेषु च ಆತ್ಮಸಂಭಾವಿತಾಃ ಸ್ತಬ್ಧಾಃ आत्मसम्भाविताः स्तब्धाः ಧನಮಾನಮದಾನ್ವಿತಾಃ धनमानमदान्विताः ಯಜಂತೆ ನಾಮ ಯಜ್ಞೈಸ್ತೆ यजन्ते नाम यज्ञैस्ते ದಂಭೇನ ವಿಧಿಪೂರ್ವಕಂ दम्भेनाविधिपूर्वकम्
ಅಹಂಕಾರಂ ಬಲಂ ದರ್ಪಂ अहङ्कारं बलं दर्पं ಕಾಮಂ ಕ್ರೋಧಂ ಚ ಸಂಶ್ರಿತಾಃ कामं क्रोधं च संश्रिताः ಮಾಮಾತ್ಮಪರದೇಹೇಷು मामात्मपरदेहेषु ಪ್ರದ್ವಿಷಂತೋಭ್ಯಸೂಯಕಾಃ तद्विषन्तोऽभ्यसूयकाः ತಾನಹಂ ದ್ವಿಷತಃ ಕ್ರೂರಾನ್ तानहं द्विषतक्रूरान् ಸಂಸಾರೇಷು ನರಾಧಮಾನ್ संसारेषु नराधमान् ಕ್ಷಿಪಾಮ್ಯಜಸ್ರಮಶುಭಾನ್ क्षिपाम्यजस्रमशुभान् ಆಸುರೀಷ್ವೇವ ಯೋನಿಷು आसुरीष्वेषु योनिषु ಆಸುರೀಂ ಯೋನಿಮಾಪನ್ನಾಃ आसुरीं योनिमापन्नाः ಮೂಢಾ ಜನ್ಮನಿ ಜನ್ಮನಿ मूढा जन्मनि जन्मनि ಮಾಮ ಪ್ರಾಪ್ಯೈವ ಕೌಂತೇಯ मामप्राप्यैव कौन्तेय ತತೋ ಯಾಂತ್ಯಧಮಾಂ ಗತಿಂ ततो यान्त्यधमां गतिम् ತ್ರಿವಿಧಂ ನರಕಸ್ಯೇದಂ त्रिविधं नरकस्येदं ದ್ವಾರಂ ನಾಶನಮಾತ್ಮನಃ द्वारं नाशनमात्मनः ಕಾಮಕ್ರೋಧಸ್ತಥಾ ಲೋಭಃ कामक्रोधस्तथा लोभः ತಸ್ಮಾದೇತತ್ರಯಂ ತ್ಯಜೇತ್ तस्मादेतत्त्रयं त्यजेत् ಏತೈರ್ವಿಮುಕ್ತಃ ಕೌಂತೇಯ एतैर्विमुक्तः कौन्तेय ತಮೋದ್ವಾರೈಸ್ತ್ರಿಭಿರ್ನರಃ तमोद्वारैस्त्रिभिर्नरः ಆಚರತ್ಯಾತ್ಮನಃ ಶ್ರೇಯಃ आचरत्यात्मनः श्रेयः ತತೋ ಯಾತಿ ಪರಾಂ ಗತಿಂ ततो याति परां गतिम् ಯಶಾಸ್ತ್ರವಿಧಿಮುತ್ಸೃಜ್ಯ यशास्त्रविधिमुत्सृज्य ವರ್ತತೆ ಕಾಮಕಾರತಃ वर्तते कामकारतः ನ ಸ ಸಿದ್ಧಿಮವಾಪ್ನೋತಿ न स सिद्धिमवाप्नोति ನ ಸುಖಂ ನ ಪರಾಂ ಗತಿಂ न सुखं न परां गतिम् ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ तस्मात् शास्त्रं प्रमाणन्ते ಕಾರ್ಯಾಕಾರ್ಯೌ ವ್ಯವಸ್ಥಿತೌ कार्याकार्यव्यवस्थितौ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ज्ञात्वा शास्त्रविधानोक्तं ಕರ್ಮ ಕರ್ತುಮಿಹಾರ್ಹಸಿ कर्म कर्तुमिहार्हसि ಓಂ ತತ್ಸದಿತಿ ॐ तत्सदिति ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೆ श्रीकृष्णार्जुनसंवादे ದೈವಾಸುರ ಸಂಪದ್ವಿಭಾಗಯೋಗೋ ನಾಮ दैवासुरसम्पद्विभागयोगो नाम ಷೋಡಶೋಧ್ಯಾಯಃ षोडशोऽध्यायः ಯೋಗ ಅಂದರೆ ಉಪಾಯ ಅಂತ ಅರ್ಥ. ಆ ಉಪಾಯವನ್ನು ತಿಳಿದವನು, ಉಪಾಯವನ್ನು ಬಲ್ಲಂಥವನೇ ಯೋಗೇಶ್ವರ. ಹಾಗಾಗಿ ಎಂತಹ ಯೋಗದಲ್ಲಿ ನಾವು ಇರಬೇಕು ಎಂಬುದನ್ನು ಅವನು ಬಲ್ಲವನು. ಅಂತಹ ಯೋಗೇಶ್ವರನ ಪ್ರಾರ್ಥನೆ ಮಾಡಿದರೆ ನಮಗೂ ಐಡಿಯಾಸ್ಗಳನ್ನು ಭಗವಂತ ನೀಡ್ತಾನೆ. ಅಂತಹ ಪಾರ್ಥಸಹಿತನಾದ ಯೋಗೇಶ್ವರನ ಪ್ರಾರ್ಥನೆ ಮಾಡೋಣ. ಓಂ ಯತ್ರ ಯೋಗೇಶ್ವರ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः ಧ್ರುವಾ ನೀತಿರ್ಮತಿರ್ಮಮ. ध्रुवा नीतिर्मतिर्मम ಕ್ಷಮಾ ಪ್ರಾರ್ಥನೆಯನ್ನು ಮಾಡಬೇಕು. ಅಥ ಕ್ಷಮಾ ಪ್ರಾರ್ಥನಾ ಅಂತ ಶುರುವಾಗ್ತದೆ. ಅಕಾರದಿಂದ ಹಿಡಿದು ಕ್ಷಕಾರದವರೆಗಿರುವಂಥದ್ದು 51 ನಾಮಗಳು, ಅಕ್ಷರಗಳಿರುವಂಥದ್ದು ಅಕ್ಷರ ಸಮಾಮ್ನಾಯದಲ್ಲಿ. ಹಾಗಾದರೆ ನಾವು ಏನೇ ತಪ್ಪು ಮಾಡಿದ್ರೂ ಇವುಗಳಲ್ಲಿ ಸೇರಿರುವ ಅಕ್ಷರಗಳನ್ನೇ ನಾವು ಮಹಾಪ್ರಾಣವನ್ನು ಅಲ್ಪಪ್ರಾಣ ಹೇಳೋದು, ದೀರ್ಘವನ್ನು ರಸ್ವ ಹೇಳೋದು, ಇಂತಹ ತಪ್ಪುಗಳೇ ನಡೆದಿರುತ್ತಾದ್ದರಿಂದ ಆ ಇಂದ ಹಿಡಿದು ಕ್ಷವರೆಗೂ ನಡೆದ ಎಲ್ಲ ತರಹದ ಅಕ್ಷರ ಲೋಪಗಳನ್ನು ಭಗವಂತನು ಸರಿ ಮಾಡುವುದೇ ಕ್ಷಮಾ ಅಪರಾಧ ಪರಿಹಾರ. ಅದನ್ನು ನಾವು ಸೇರಿ ಮಾಡೋಣ. ಯದಕ್ಷರ ಪದಭ್ರಷ್ಟಂ यदक्षरपदभ्रष्टं ಮಾತ್ರಾಹೀನಂಚ ಯದ್ಭವೇತ್ मात्राहीनं च यद्भवेत् ತತ್ಸರ್ವಂ ಕ್ಷಮ್ಯತಾಂ ದೇವ तत्सर्वं क्षम्यतां देव ನಾರಾಯಣ ನಮೋಸ್ತುತೆ. नारायण नमोऽस्तुते. ಪ್ರತಿಯೊಂದು ಕರ್ಮವನ್ನು ದೇವರಲ್ಲಿ ಸಮರ್ಪಿಸು ಅಂತ ಕೃಷ್ಣ ಹೇಳ್ತಾನೆ. ನಮ್ಮ ಹಣವನ್ನು ನಮ್ಮ ಮನೆಯಲ್ಲೇ ಇಟ್ಟುಕೊಂಡ್ರೆ ಅದಕ್ಕೆ ಯಾವ ಥರದ ಇಂಟ್ರೆಸ್ಟ್ ಯಾರೂ ಕೊಡೋಲ್ಲ. ಅದನ್ನೇ ಒಂದೆಡೆ ಫಿಕ್ಸೆಡ್ ಮಾಡಿ ಇಟ್ಟರೆ ಅಥವಾ ಬ್ಯಾಂಕಲ್ಲಿಟ್ಟರೆ ಅದರಿಂದ ದುಪ್ಪಟ್ಟು ನಮಗೆ ಬಡ್ಡಿ ಬರುವಂತೆ ಭಗವಂತನಿಗೆ ಸಮರ್ಪಣೆ ಮಾಡಿದ ಫಲ ಅದು ಅನಂತ ಮಾಡಿ ನಮಗೆ ಕೊಡ್ತಾನೆ. ಅದಕ್ಕಾಗಿಯೇ ನಾವು ಭಗವತ್ ಸಮರ್ಪಣೆಯನ್ನು ಮಾಡಬೇಕು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ कायेन वाचा मनसेन्द्रियैर्वा ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ बुद्ध्यात्मना वा प्रकृते स्वभावात्
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಲೋಕದ ಕ್ಷೇಮಕ್ಕಾಗಿ ಪ್ರತಿನಿತ್ಯವೂ ನಾವು ಎಲ್ಲ ತರಹದ ಸಂಧ್ಯಾ ವಂದನೆ ಆಗಬಹುದು ಅಥವಾ ಏನೇ ಒಂದು ಮಂತ್ರಗಳಾಗಬಹುದು, ಅದೆಲ್ಲ ಲೋಕ ಪ್ರಾರ್ಥನೆಗಾಗಿಯೇ ಹೊರಟಿರುವಂಥದ್ದು ವೇದ ಪುರಾಣಾದಿಗಳು. ಹಾಗಾಗಿ ಇವತ್ತು ಮಾಡಿದ ಈ ಒಂದು ಸತ್ಕರ್ಮದಿಂದ ಲೋಕಕ್ಷೇಮವಾಗಲಿ ಅಂತ ನಾವು ಪ್ರಾರ್ಥಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಂಗಲಮಯನಾದ, ಮಂಗಲಮೂರ್ತಿಯಾದ, ಮಂಗಲ ನಾಮಾಂಕಿತನಾದ, ಮಂಗಳ ಸ್ವರೂಪನಾದ ಶ್ರೀನಿವಾಸನ ಮಂಗಳಮಯವಾದ ಸ್ತೋತ್ರವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ, ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ, ನಿಧಯೇರ್ಥಿನಾಂ, ನಿಧಯೇರ್ತಿನಾಂ, ಶ್ರೀವೆಂಕಟ ನಿವಾಸಾಯ, ಶ್ರೀವೆಂಕಟ ನಿವಾಸಾಯ, ಶ್ರೀನಿವಾಸಾಯ ಮಂಗಲಂ. ಶ್ರೀನಿವಾಸಾಯ ಮಂಗಲಂ.